ಆಯ್ಕೆ ಸ್ವಾತಂತ್ರ್ಯ ಇರಲಿ. ಪೆಟ್ರೋಲ್ ಈಗ E20 ಪೆಟ್ರೋಲೇ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗ್ತಾ ಇರೋದ್ರಿಂದ ನಾವು 2023 ಮುಂಚೆ ತೆಗೆದುಕೊಂಡಂತಹ ಅಥವಾ ತಯಾರಾದಂತಹ ಏನು ವೆಹಿಕಲ್ಸ್ ಇದಾವೆ ಅದಕ್ಕೆ ಕಂಪ್ಯಾಟಿಬಿಲಿಟಿ ಇಲ್ಲ ಅನ್ನೋದಾದ್ರೆ ನಮಗೆ ಯಾವುದೇ ಮಿಕ್ಸ್ ಇಲ್ಲದೆ ಇರುವಂತಹ ಪೆಟ್ರೋಲ್ ಸಿಗುವಂತಹ ಒಂದು ಆಯ್ಕೆಯನ್ನು ನಮಗೆ ಕೊಡಿ ಅಂತ ತಾವು ಕೇಳ್ತಾ ಇದ್ದೀರಿ. ಎಸ್ ರಘು ದೊಡ್ಡೇರಿ ಅವರೇ, ಇವತ್ತು ಆಮ್ ಆದ್ಮಿ ಪಾರ್ಟಿ ಏನು ಆಂದೋಲನ ಶುರು ಮಾಡ್ತಾ ಇದೆ E20 ವಿರುದ್ಧ, ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ಕೂಡ ಸಾಥ್ ಕೊಡುತ್ತಾ ಅಥವಾ ಕಾಂಗ್ರೆಸ್ ಪಾರ್ಟಿಯ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ವತಿಯಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಏನು ನೀಟ್ ವಿಚಾರದಲ್ಲಿ ಮತ್ತೆ ಕೇಂದ್ರ ಗೃಹ ಸಚಿವರು ಅವರು ಏನು ವಿದ್ಯಾರ್ಥಿಗಳ ಮೇಲೆ ಏನು ಭಯೋತ್ಪಾದಕರ ರೀತಿ AK-47 ಅನ್ನು ಉಪಯೋಗಿಸಿ ಭಯೋತ್ಪಾದಕರ ರೀತಿ ಭಗತ್ ಸಿಂಗ್ ಬ್ರಿಟಿಷರು ಹೇಗೆ ಎದ್ದು ಬೂಟು ಕಾಲಿನಲ್ಲಿ ಒದ್ದು ಲಾಠಿ ಚಾರ್ಜ್ ಅನ್ನು ಮಾಡಿದ್ರು, ಆ ರೀತಿ ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರ ಹಾಗೆ ದೇಶದ್ರೋಹಿಗಳಾಗಿ ನಡ್ಕೊಂಡ್ರು. ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದರ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. 100% ಈಗ ಏನು ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಬಹು ಮುಖ್ಯವಾಗಿ ಏನಿವತ್ತು ದೇಶದ ಯುವಕರ ಭವಿಷ್ಯದ ಬಗ್ಗೆ ಆಟ ಆಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೀತಾ ಇದೆ. ಬಟ್ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಈವನ್ ರಾಜ್ಯ ಸರ್ಕಾರದಲ್ಲೂ ಕೂಡ ನಾವೊಂದು ಚರ್ಚೆಯನ್ನು ಮಾಡಿದ್ದೇವೆ. ಈ ಏನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅದನ್ನ ಯಾವ ತಜ್ಞರ ಸಮಿತಿ ಹೇಳಿದೆ? ಆಯ್ತು, ಮಾತೇತರವರು ಒಂದು ಕಮಿಟಿಯನ್ನ ಮಾಡ್ತಾರೆ, IIT-ಗೋ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೋ ಅಥವಾ ಇನ್ನೊಂದು ಯಾವುದೋ ಒಂದು ಕಂಪನಿಗಳಿಗೆ ಕೊಡ್ತಾ ಇದ್ರು. ನಾನ್ ಕೇಳ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಯಾಕೆ ಆ ರೀತಿಯಾದಂತ ಒಂದು ಸೈಂಟಿಸ್ಟ್ ಗಳ ಸಮಿತಿಯನ್ನು ರಚನೆ ಮಾಡಿ ನಿಜವಾಗ್ಲೂ ತೊಂದರೆ ಆಗ್ತಾ ಇದೆಯಾ ಅಥವಾ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇದೆಯಾ, ಇದರ ಲಾಭ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ, ಅಥವಾ ಏನನ್ನ ಮುಚ್ಚಿಡಲು ಪ್ರಯತ್ನ ಮಾಡ್ತಾ ಇದೆ, ಅಥವಾ ಏನಾಗ್ತಾ ಇದೆ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತೆ ಉತ್ತರ ಪ್ರದೇಶ 4-5 ರಾಜ್ಯಗಳನ್ನ ಬಿಟ್ರೆ ಬೇರೆ ರಾಜ್ಯಗಳಲ್ಲಿ ಎಥನಾಲ್ ಬ್ಲೆಂಡಿಂಗ್ ಅವೈಲಬಿಲಿಟಿ ಇಲ್ಲ. ಸೊ ಇದನ್ನ ರೈತರಿಗೆ ಎಷ್ಟು ಲಾಭ ಆಗ್ತಾ ಇದೆ, ರೈತರಿಗೆ ನಿಜವಾಗ್ಲೂ ದುಡ್ಡು ಹೋಗ್ತಾ ಇದೆಯಾ? ಇನ್ನು 20% ದುಡ್ಡನ್ನ ಏನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಆ ದುಡ್ಡು ರೈತರಿಗೆ ಹೋಗ್ತಾ ಇದೆಯಾ ಅಥವಾ ರೈತರಿಗೆ ಲಾಭ ನಷ್ಟ ಆಗ್ತಾ ಇದೆ ಅಂತ ಯಾವುದೇ ವಿಚಾರವನ್ನ ವೈಟ್ ಪೇಪರ್ ರೀತಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಬಟ್ ನಾವು ನೋಡಿ E20 ಪೆಟ್ರೋಲ್ ನಿಂದ ವಾಹನಗಳ ಮೈಲೇಜ್ ಮೇಲೆ ಪರಿಣಾಮ ಬೀರ್ತಾ ಇದೆ. 2 to 6% ಮೈಲೇಜ್ ಕಡಿಮೆ ಆಗಬಹುದು ಅಂತ ಸರ್ಕಾರ ಒಪ್ಕೊಂಡಿದೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅದನ್ನ ಒಪ್ಕೊಳ್ತಾನೆ ಮೈಲೇಜ್ ಇಳಿಕೆಗೆ ಕೇವಲ ಇಂಧನ ಮಾತ್ರ ಕಾರಣ ಅಲ್ಲ, ಟೈರ್ಗಳ ನಿರ್ವಹಣೆ ಆಗಿರ್ಬೋದು ಅಥವಾ ಟ್ರಾಫಿಕ್ ಆಗಿರ್ಬೋದು ಅಥವಾ ಡ್ರೈವ್ ಮಾಡುವಂತಹ ಸ್ಟೈಲ್ ಆಗಿರ್ಬೋದು ಅಥವಾ ನಿಮ್ಮ ವೆಹಿಕಲ್ನ ಸರಿಯಾದಂತಹ ನಿರ್ವಹಣೆ ಇಲ್ಲದೆ ಇರೋದು ಕೂಡ ನಿಮ್ಮ ಮೈಲೇಜ್ ಕಡಿಮೆಗೆ ಕಾರಣ ಆಗುತ್ತೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಸರ್ಕಾರ ಮೈಲೇಜ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದೆ. ಬಟ್ ಗಾಡಿ ತೆಗೆದುಕೊಂಡಂತಹ ನಾನು ಹಾಕಿಸುವಂತಹ ಪೆಟ್ರೋಲ್ಗೂ ಏನು ಕಡಿಮೆ ದುಡ್ಡು ಕೊಡ್ತಾ ಇಲ್ಲ. ಈಗ ಬೆಂಗಳೂರಿನಲ್ಲಿ 110 ರೂಪಾಯಿ 93 ಪೈಸೆ ಇದೆ ಸರ್ ಪೆಟ್ರೋಲ್ ಬೆಲೆ. ಬೆಂಗಳೂರಿನಲ್ಲಿ ನಾನು ಸೇಮ್ ಪೆಟ್ರೋಲ್ ಬೆಲೆನೇ ಕೊಡಬೇಕು ಮತ್ತು ವೆಹಿಕಲ್ಸ್ಗಳನ್ನು ಮೇಂಟೈನ್ ಮಾಡಬೇಕು, ನನಗೆ ಬೇಡವಾದಂತಹ ಪೆಟ್ರೋಲನ್ನು ಹಾಕಿಸ್ಕೋಬೇಕು ಮತ್ತು ನನ್ನ ಗಾಡಿಯ ಮೈಲೇಜು ಕೂಡ ಕಡಿಮೆ ಆಗುತ್ತೆ ಅನ್ನೋದಾದರೆ ಅಂದರೆ ನಮ್ಮ ಗ್ರಾಹಕರ ಒಂದು ಅಥವಾ ಗ್ರಾಹಕರ ಕಸದಂತೆ ಅಲ್ವಾ ಸರ್? ನಾವ್ ಹೇಳಿದ್ದೆ ನೀವು ಹಾಕಿಸ್ಕೋಬೇಕು, ನಾವ್ ಹೇಳಿದ್ದೆ ಮಾಡ್ಬೇಕು. ನೋಡಿ, ಗ್ರಾಹಕರ ಹಕ್ಕುಗಳು ಆಮೇಲೆ, ಬಟ್ ಗ್ರಾಹಕರನ್ನ ಸುಲಿಗೆ ಮಾಡೋದಿದೆಲ್ಲ, ಹಗಲು ದರೋಡೆ ಮಾಡೋದಿದೆಲ್ಲ ಇದು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಎಸ್ಪೆಷಲಿ ಏನು ನಮ್ಮ ನಿತಿನ್ ಗಡ್ಕರಿ ಅವರ ನೇತೃತ್ವದ ಏನು ನಮ್ಮ ಫ್ಯೂಯಲ್ ಇಂಧನ ಸಚಿವರು ಇದ್ದಾರೆ ಮಾಡ್ತಾ ಇದ್ದಾರೆ. ಯಾಕೆ ವಿಚಾರಗಳು ಹೇಳ್ತೀನಿ ಅಂತ ಹೇಳಿದ್ರೆ ಅವರು ನಿನ್ನೆ ಒಂದು ಜನಗಳನ್ನು ಎದುರಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಏನು ಅಂತ ಹೇಳಿದ್ರೆ ಇನ್ ಕೇಸ್ E20 ಆಗಿಲ್ಲ ಅಂದ್ರೆ 125 ರೂಪಾಯಿ ಆಗ್ತಿತ್ತು. ಹಾಗಾದ್ರೆ ಸ್ವಾಮಿ ಪೆಟ್ರೋಲ್ ನಿಮ್ಗೆ 50ರಿಂದ 60 ರೂಪಾಯಿಗೆ ಸಿಗ್ತಾ ಇದೆಯಲ್ಲ, ಅದನ್ನ ನೀವು ಯಾಕೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ? ಸೊ ಅಂದ್ರೆ ನಿಮ್ಮ ಸ್ವಾಯತ್ತ ಸಂಸ್ಥೆಗಳು ಅಥವಾ ನಿಮ್ಮ ಇಂಧನ ಸಂಸ್ಥೆಗಳು ಲಾಭವನ್ನ ಪಡಿತಾ ಇದ್ದಾವೆ, ಕೇಂದ್ರ ಸರ್ಕಾರ ಕೂಡ ಇದನ್ನ ಟ್ಯಾಕ್ಸ್ ಅನ್ನ ಪಡಿತಾ ಇದೆ, ಅದರ ಗ್ರಾಹಕರ ಮೇಲೆ ಯಾಕೆ ಮಾಡ್ತಾ ಇಲ್ಲ? ಬಟ್ ಓವರ್ ಆಲ್ ಆಗಿ ನೋಡಿ, ನೀವೇ ಹೇಳಿದಿರಿ ಮತ್ತು ನಮ್ಮ ದಿನೇಶ್ ಹೇಳ್ತಾ ಇದ್ರು, ವೇರ್ ಅಂಡ್ ಟೇರ್ ಹೆಚ್ಚಿಗೆ ಆಗ್ತಾ ಇದೆ. ಎಸ್ಪೆಷಲಿ ಏನು ಹಳೆ ಕಾರುಗಳನ್ನ ಇಟ್ಕೊಂಡಿರ್ತಕ್ಕಂಥ ಗ್ರಾಹಕರಿದ್ದಾರೆ, ನಮ್ಮಂತ ಗ್ರಾಹಕರುಗಳು ಏನಾಗ್ತಾ ಇದೆ, ನಾವು ಇದು 100 ರೂಪಾಯಿ ಖರ್ಚು ಮಾಡೋ ರೀತಿ 500 ಖರ್ಚಾಗ್ತಾ ಇದೆ. ಅಂದ್ರೆ ನಾವು ಯಾಕಪ್ಪ ಈ ರೀತಿ ಈ ಕಾರನ್ನ ಇಟ್ಕೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ಫೋರ್ಸ್ಫುಲಿ ನಾವು ಹೊಸ ಕಾರನ್ನ ಕೊಳ್ಳುವಂತ ಕೆಟ್ಟ ಪರಿಸ್ಥಿತಿಗೆ ತರ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನೀವೇನ್ ಇವಾಗ ಪ್ರತಿಭಟನೆಗೆ ಏನ್ ಸಾಥ್ ಕೊಡ್ತಾ ಇಲ್ಲ ಈ ವಿಚಾರದಲ್ಲಿ? ತಾವು ಇನ್ನು ಏನು ನಿರ್ಧಾರ ತೆಗೆದುಕೊಂಡಿಲ್ಲ ತಮ್ಮ ಪಕ್ಷ? ಯಾಕೆಂದ್ರೆ ಯಾರ್ದು ಯಾವ್ದೇ ಪ್ರತಿಭಟನೆ ನಡೆದ್ರು ಕೂಡ ನೀವಂತೂ ಯಾವ ಪ್ರತಿಭಟನೆ ಮಾಡಲ್ಲ. ನೀವಂತೂ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಥವಾ ಏನಾದ್ರೂ ಧ್ವನಿ ಎತ್ತಿದ್ರೆ ಮತ್ತೆ ಆ ಧ್ವನಿ ಒಂಥರ ಅದು ಪಾಕಿಸ್ತಾನದ ಧ್ವನಿ ಅಂತ ಅರ್ಥ ಆಗುತ್ತೆ. ಅಲ್ಲ, ಗೊತ್ತಾಯ್ತು ನಾನು ಹೇಳೋದು. ಈಗ ನೀಟ್ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ನೀವು ಹೋಗ್ತೀರಿ ಅಥವಾ ಇನ್ನೊಂದು ಪ್ರತಿಭಟನೆಯಲ್ಲಿ ನೀವು ಹೋಗ್ತೀರಿ,
ಅದೇ ರೀತಿ ಆಮ್ ಆದ್ಮಿ ಪಾರ್ಟಿ ರೇಸ್ ಮಾಡಿರುವಂತ ಈ ಇಶ್ಯೂ ಅಲ್ಲಿ ಕಾಂಗ್ರೆಸ್ನ ಪಾತ್ರ ಏನು ಅಂತಂದ್ರೆ ಇಲ್ಲಿಯವರೆಗೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಬಿಕಾಸ್ ನಿಮ್ಮ ನಾಯಕರು ಏನು ಹೇಳಿಲ್ಲ ಕ್ಲಾರಿಟಿ ಅಂತಲ್ಲ, ಒಂದು ಅಧಿಕೃತವಾಗಿ. ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ನಾವು ಹೋರಾಟವನ್ನ ಹಂತ ಹಂತವಾಗಿ ತೆಗೆದುಕೊಳ್ತೇವೆ. ಇವತ್ತು ಪ್ರಿಯಾರಿಟಿ ಇರ್ತಕ್ಕಂಥದ್ದು ದೇಶದ ಗೃಹ ಸಚಿವರಾದಂತ ಏನು ನಮ್ಮ ವ್ಯವಸ್ಥೆನಲ್ಲಿ ಕಾನೂನು ಸುವ್ಯವಸ್ಥೆನ ಕೈಗೆತ್ತಿಕೊಂಡು ವಿದ್ಯಾರ್ಥಿಗಳ ಮೇಲೆ ಗೋಲಿಬಾರ್ ಮಾಡ್ತಕ್ಕಂಥ ಇದು ಪೆಲೆಟ್ ಗನ್ಗಳನ್ನ ಬುಲೆಟ್ಸ್